ಹಲೋ, ಸೂಪರ್. ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ನಾವೆಲ್ಲರೂ ಬೀಸ್ತಾ ಇದ್ದೀವಿ, ಹೌದಾ? ಸೊ ನಮ್ಮಲ್ಲಿ ಉತ್ಸಾಹ ಯಾವಾಗಲೂ ಚಿಲುಮೆ ತರ ಚಿಂತಾ ಇರಬೇಕು. ಹೆಸರು ಸೊ ನೀವೇ ಫ್ರೆಂಡ್ಸ್ಗಳು, ರಿಲೇಟಿವ್ಸ್ಗಳು, ಒಂದೇ ಟೀಮ್ ಅವರು ಕೂತ್ಕೊಂಡು ಅಲ್ಲಲ್ಲೇ ಡಿಸ್ಕಷನ್ ಮಾಡಬಾರ್ದು. ಟ್ರೈನಿಂಗ್ಗೆ ಜಾಸ್ತಿ ಗಮನ ಕೊಡಬೇಕು. ಕೊಡೋದಕ್ಕೆ ರೆಡಿ ಇದ್ದೀರಾ? ಸೊ ಟ್ರೈನಿಂಗ್ ಶುರು ಆಗ್ತಾ ಇರೋದ್ರಿಂದ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಆಕ್ಚುಲಿ ಇವತ್ತು ನೀವೇನು ಕೂತಿದ್ದೀರಾ ಇಲ್ಲಿ, ಸೊ ಕಾರ್ಯಕ್ರಮ ಟ್ರೈನಿಂಗ್ ಶುರು ಆಗ್ತಾ ಇರೋದ್ರಿಂದ ಮೊದಲನೇ ದಿನ ಮೊದಲನೇ ಸೆಷನ್ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ಇದು ಟ್ರೈನಿಂಗ್ ಅಲ್ಲ, ಇದು ಎಜುಕೇಶನ್. ಏನಿದು? ಎಜುಕೇಶನ್. ಎಜುಕೇಶನ್ ಎಲ್ಲಿರುತ್ತೆ ಅಲ್ಲಿ ಜ್ಞಾನ ಜಾಸ್ತಿ ಇರುತ್ತೆ, ಹೌದಾ? ಈ ಕಡೆ ಇರೋದು ಹೌದಾ? ಮತ್ತೆ ಹೀಗಿರ್ಬೇಕು ಯಾವಾಗಲೂ. ಬದುಕಿದ್ದೀರಾ 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 ಯಾವುದೋ ಸಾಧಕವಾಗಿಲ್ಲ, ಬರ್ತಾ ಇದೆ ಬದುಕಿದ್ದೀರಾ 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 ಅಂತ ಕೇಳೋಂಗಿರ್ಬಾರ್ದು. ಬದುಕಿದ್ದೀವಿ ತೋರಿಸ್ಬೇಕು. ಯಾರು ಯುದ್ಧಕ್ಕೆ ಹೊರಡುವಾಗ ನಿಮ್ಮ ಥರ ಏನಾದ್ರು ಯುದ್ಧ ಮಾಡೋಣ ಅಂದ್ರೆ 4 ಜನ ಎಷ್ಟಂದ್ರೆ ಯುದ್ಧನೂ ಇಲ್ಲ ಏನೂ ಇಲ್ಲ. ಸೊ ಫುಲ್ ಆಕ್ಟಿವ್ ಆಗಿರ್ಬೇಕು. ಇರ್ತೀರಾ? ಸೊ ನಾನೇನು ಹೇಳ್ತಾ ಇದ್ದೆ, ಎಜುಕೇಶನ್ ಎಲ್ಲಿರುತ್ತೆ ಅಲ್ಲಿ ನಾಲೆಜ್ ಜಾಸ್ತಿ ಇರುತ್ತೆ, ಜ್ಞಾನ, ಹೌದಾ? ಸೊ ಜ್ಞಾನ ಎಲ್ಲಿ ಜಾಸ್ತಿ ಇರುತ್ತೆ, ನಾಲೆಜ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಧೈರ್ಯ ಜಾಸ್ತಿ ಇರುತ್ತೆ. ಧೈರ್ಯ ಎಲ್ಲಿ ಜಾಸ್ತಿ ಇರುತ್ತೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾರೆ, ಧೈರ್ಯ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಹಣದ ಹರಿವು ಜಾಸ್ತಿ ಇರುತ್ತೆ. ಹಣ, ಲಕ್ಷ್ಮಿ ಯಾರು ಒಲಿತಾರೆ? ಧೈರ್ಯ ಯಾರಿರುತ್ತೆ ಅವ್ರಿಗೆ ಲಕ್ಷ್ಮಿ ಒಲಿತಾರೆ. ಧೈರ್ಯ ಬರಬೇಕಂದ್ರೆ ಏನ್ ಮಾಡ್ಬೇಕು? ಜ್ಞಾನ ಹೆಚ್ಚಿಸ್ಕೋಬೇಕು. ಜ್ಞಾನ ಹೆಚ್ಚಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಎಜುಕೇಶನ್ ತಗೋಬೇಕು. ಕರೆಕ್ಟ್ ಅಲ್ವಾ? ಸೊ ಎಜುಕೇಶನ್ ಇಲ್ಲ ಅಂದ್ರೆ ಜ್ಞಾನ ಬರೋದಿಲ್ಲ, ನಾಲೆಜ್ ಬರೋದಿಲ್ಲ. ಯಾರ ಮುಂದೆ ಆದ್ರೂ ಹೋದ್ರೆ ನೀವು ಅವ್ರು ಏನ್ ಕೇಳ್ತಾರೋ ಅಂತ ನಿಮ್ಗೆ ಭಯ ಆಗ್ತಾ ಇರುತ್ತೆ. ಯಾಕಂದ್ರೆ ನನಗೆ ಗೊತ್ತಿಲ್ಲದೆ ಇರೋದೇನಾದ್ರು ಕೇಳ್ಬಿಟ್ರೆ ಹೇಗೆ ಆನ್ಸರ್ ಮಾಡೋದು ಅಂತ. ಅದೇ ನಿಮ್ಮಲ್ಲಿ ಜ್ಞಾನ ತುಂಬಾ ಇದ್ರೆ ಯಾರಾದ್ರೂ ಬರಲಿ ಅವ್ರಿಗಿನ್ನ ನಾನು ಬುದ್ಧಿವಂತ ಈ ಕ್ಷೇತ್ರದಲ್ಲಿ, ಅವ್ರಿಗೆ ಈ ಬಿಸ್ನೆಸ್ ನಾನು ಅರ್ಥ ಮಾಡಿಸಿ ಅವ್ರಿಗೂ ಕೂಡ ಜೀವನದಲ್ಲಿ ಬೆಳೆಯೋದಕ್ಕೆ, ಜೀವನದಲ್ಲಿ 4 ಜನನ ಬೆಳೆಸೋದಕ್ಕೆ ಅವ್ರಿಗೂ ಕೂಡ ನಮ್ಮಲ್ಲಿ ಇರುವಂತ ಅದ್ಭುತವಾದಂತ ವಿಸ್ಟಾರ್ ಪ್ಲಾಟ್ಫಾರ್ಮ್ ನಾನು ಅವ್ರಿಗೂ ಕೊಡ್ತೀನಿ ಅಂತ ನಾವು ಧೈರ್ಯವಾಗಿ ನಿಂತ್ಕೊಂಡು ಮಾತಾಡಬಹುದು. ಈ ಧೈರ್ಯ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಕರೆಕ್ಟ್ ಆಗಿ ಇವತ್ತು ನಾಳೆ ನಾಳಿದ್ದು 3 ದಿನಗಳ ಕಾಲ ಏನ್ ನಿಮ್ಗೆ ತಿಳಿಸ್ತಾರೆ ಟ್ರೈನಿಂಗ್ ರೂಪದಲ್ಲಿ, ಅದು ನಿಮ್ಗೆ ವಿದ್ಯಾಭ್ಯಾಸ ತರ, ಎಜುಕೇಶನ್, ನಿಮ್ಗೆ ಜ್ಞಾನ ಹೆಚ್ಚಾಗೋದಕ್ಕೆ, ವಿಸ್ಟಾರ್ ಬಗ್ಗೆ, ವಿಸ್ಟಾರ್ ಅಲ್ಲಿ ನೀವು ಕೆಲಸ ಮಾಡೋದಕ್ಕೆ ನಿಮ್ಗೆ ಬೇಕಾಗಿರುವಂತ ಸಂಪೂರ್ಣ ಮಾಹಿತಿ, ಸಂಪೂರ್ಣ ಧೈರ್ಯ ನಿಮ್ಗೆ ಇವತ್ತು ನಾಳೆ ನಾಳಿದ್ದು ವಿಸ್ಟಾರ್ ವೆಲ್ನೆಸ್ ಕಂಪನಿ ಕಡೆಯಿಂದ ನಿಮ್ಗೆ ಸಿಗ್ತಾ ಇದೆ. ಸೊ ಇದನ್ನ ನೀವು ತಗೊಂಡ್ರೆ ಶಸ್ತ್ರಾಭ್ಯಾಸ ಕಲ್ತಂಗೆ, ಇದು ಕಲ್ತಾದ್ಮೇಲೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ನೀವು ಯುದ್ಧನ ಗೆದ್ದು ಬರಬಹುದು. ಆ ಜಾಗದಲ್ಲಿ ನಿಮ್ಮ ಕೀರ್ತಿ ಪತಾಕೆನ ಆರಿಸ್ಕೊಳ್ಬಹುದು. ಸೊ ಹಾಗಾದ್ರೆ ಟ್ರೈನಿಂಗ್ ಶುರು ಮಾಡೋಣ. ಸೊ ನೋಡಿ, ಆಕ್ಚುಲ್ ಆಗಿ ಮೊದಲನೇ ಸೆಷನ್ ಏನಂದ್ರೆ, ಮೊದಲನೇ ಚಾಪ್ಟರ್, ಮೊದಲನೇ ಕ್ಲಾಸ್, ಫಸ್ಟ್ ಸೆಷನ್ ಏನಂದ್ರೆ, ವಿಸ್ಟಾರ್ ಸಂಸ್ಥೆ ಶುರುವಾಗಿ ಎಷ್ಟು ವರ್ಷ ಆಯ್ತು? 7 ಇಯರ್ ಕಂಪ್ಲೀಟ್ ಆಯ್ತು, ಹೌದಾ? ಸೊ ಯಾಕಂದ್ರೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ, ಹೊಸಬ್ರು ಯಾರು ಇದ್ರೆ ಕರೆಕ್ಟಾಗಿ ನಾಲೆಜ್ ಇಲ್ಲ ಅಂದ್ರೆ, ವಿಸ್ಟಾರ್ ಸಂಸ್ಥೆ ಶುರುವಾಗಿ 7 ವರ್ಷಗಳು ಕಂಪ್ಲೀಟ್ ಆಗಿ 8ನೇ ವರ್ಷ ಸತತವಾಗಿ ಅದ್ದೂರಿಯಾಗಿ ಭಾರತದಾದ್ಯಂತ ತನ್ನ ಕೀರ್ತಿ ಪತಾಕೆನ 8ನೇ ವರ್ಷ ಇವತ್ತು ವಿಸ್ಟಾರ್ ಸಂಸ್ಥೆ ಎಲ್ಲ ಕಡೆ ಆರಿಸ್ತಾ ಇದೆ. ಸೊ 7 ವರ್ಷಗಳ ಹಿಂದೆ ವಿಸ್ಟಾರ್ ಸಂಸ್ಥೆ ಶುರುವಾದಾಗ ಯಾವ ರೀತಿ ಇತ್ತು, ಇವತ್ತು ವಿಸ್ಟಾರ್ ಸಂಸ್ಥೆ ಅದೇ ತರ ಇದೆಯಾ? ಇಲ್ಲ, ಬೆಳೀತಾ ಇದೆ. ಯಾವ ಮಟ್ಟಕ್ಕೆ ಬೆಳೀತಾ ಇದೆ ಅಂದ್ರೆ, ನಾವು ನೀವು ಇವನ್ ಅಂದಾಜು ಕೂಡ ಮಾಡ್ಕೊಂಡಿರ್ಲಿಲ್ಲ ನಮ್ಮ ಸಂಸ್ಥೆ ಇಷ್ಟು ದೊಡ್ಡ ಲೆವೆಲ್ಗೆ ಬೆಳೆಯುತ್ತೆ, ಇಷ್ಟು ಫಾಸ್ಟ್ ಆಗಿ ಮುಂದಕ್ಕೆ ಹೋಗುತ್ತೆ ಅಂತ. ನಮ್ಮೆಲ್ರಿಗೂ ಇತ್ತು ಮನಸ್ಸಲ್ಲಿ
ವಿ ಸ್ಟಾರ್ ಸಂಸ್ಥೆ ಬೆಳೀತಾ 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 ಮುಂದೆ ಹೋಗುತ್ತೆ, ನಾವು ವಿ ಸ್ಟಾರ್ ಅಲ್ಲಿ ಜೀವನ ಕಟ್ಕೊಳ್ಬಹುದು ಅಂತ. ಬಟ್ ಯಾರಿಗೂ ವಿ ಸ್ಟಾರ್ ಸಂಸ್ಥೆ ಇಷ್ಟು ವೇಗದಲ್ಲಿ ಶರವೇಗದಲ್ಲಿ ಮುಂದೆ ನುಗ್ಗುತ್ತೆ ಅಂತ ಐಡಿಯಾ ಇರಲಿಲ್ಲ. ಬಟ್ ವಿ ಸ್ಟಾರ್ ಸಂಸ್ಥೆ ಇವತ್ತು ಅಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ. ನೀವೆಲ್ಲರೂ, ನಿಮಗೆ ಕ್ವಶನ್ ಏನಂದ್ರೆ, ನೀವೆಲ್ಲರೂ ನಿಮ್ಮ ಮನಸ್ಸು ಮುಟ್ಕೊಂಡು ಹೇಳ್ಕೊಳ್ಳಿ, ವಿ ಸ್ಟಾರ್ ಸಂಸ್ಥೆ ಎಷ್ಟು ವೇಗವಾಗಿ ಮುಂದೆ ನುಗ್ತಾ ಇದೆ, ನೀವು ಕೂಡ ನಿಮ್ಮ ಬಿಸ್ನೆಸ್ ಅಲ್ಲಿ ಅಷ್ಟೇ ವೇಗವಾಗಿ ಮುಂದೆ ನುಗ್ತಾ ಇದ್ದೀರಾ? ಇವಾಗ ಒಂದು ಟೆಸ್ಟ್ ಮಾಡೋಣ. ನಿದ್ದೆ ಮಾಡ್ತಿರೋರೆಲ್ಲ ಒಂದು ಜೋರು ಚಪ್ಪಾಳೆ ಕೊಡಿ. ನಾನು ಏನ್ ಹೇಳ್ತಾ ಇದ್ದೀನಿ, ನೀವೇನು ಅರ್ಥ ಆಗ್ತಾ ಇದೆ? ಸ್ಪ್ಯಾನಿಷ್ ಕೊಡ್ಲ ಟ್ರೈನಿಂಗ್, ಸ್ಪ್ಯಾನಿಷ್ ಅಲ್ಲಿ ಕನ್ನಡ ಅರ್ಥ ಆಗ್ತಾ ಇದೆಯಲ್ಲ. ನನ್ನ ಕ್ವಶನ್ ಏನಾಗಿತ್ತು ಅಂದ್ರೆ, ವಿ ಸ್ಟಾರ್ ಸಂಸ್ಥೆ ಎಷ್ಟು ವೇಗವಾಗಿ ಮುನ್ನುಗ್ತಾ ಇದೆ, ಬೆಳೀತಾ ಇದೆ, ನಿಮ್ಮ ಬಿಸ್ನೆಸ್ ಕೂಡ ಅಷ್ಟೇ ವೇಗವಾಗಿ ಬೆಳೀತಾ ಇದೆಯಾ? ಅಚೀವ್ಮೆಂಟ್ ಆಗ್ತಾ ಇದೆಯಾ? ನಾನು ಹೇಳ್ತೀನಿ ನೋ. ನಾನು ಹೇಳ್ತೀನಿ ನೋ. ವಿ ಸ್ಟಾರ್ ಬಂದು 10 ತಿಂಗಳಲ್ಲಿ ನಿಮ್ಮ ಬ್ರ್ಯಾಂಡ್ ನ್ಯೂ ಕಾರ್ ನೀವು ತಗೊಂಡಿದ್ರೆ, ವಿ ಸ್ಟಾರ್ ಯಾವ ವೇಗದಲ್ಲಿ ಬೆಳೀತಾ ಇದೆ, ನಿಮ್ಮ ಬಿಸ್ನೆಸ್ ಕೂಡ ಅಷ್ಟೇ ವೇಗದಲ್ಲಿ ಬೆಳೀತಾ ಇದೆ ಅಂತ ಅರ್ಥ. ವಿ ಸ್ಟಾರ್ ಬಂದು ಪಾರ್ಟ್ ಟೈಮರ್ಸ್ ನಾನು ಹೇಳ್ತಾ ಇರೋದು, ಫುಲ್ ಟೈಮರ್ಸ್ ಅಲ್ಲ. ವಿ ಸ್ಟಾರ್ ಬಂದು 10 ತಿಂಗಳಲ್ಲಿ ನನ್ನ ಸ್ವಂತ ಬ್ರ್ಯಾಂಡ್ ನ್ಯೂ ಕಾರ್ನ ತಗೊಳ್ಳಿಲ್ಲ ಅಂದ್ರೆ, ವಿ ಸ್ಟಾರ್ ಎಷ್ಟು ವೇಗವಾಗಿ ಬೆಳೀತಾ ಇದೆ, ಅಷ್ಟೇ ವೇಗವಾಗಿ ನಿಮ್ಮ ಬಿಸ್ನೆಸ್ ಬೆಳೀತಾ ಇಲ್ಲ ಅಂತ ಅರ್ಥ. ಬೆಳೀತಾ ಇಲ್ಲ, ಯಾಕೆ ಬೆಳೀತಾ ಇಲ್ಲ ಅದನ್ನೇ ಇವತ್ತು ತಿಳಿಸೋದಕ್ಕೆ ಈ 3 ದಿನಗಳ ಕಾಲ ಟ್ರೈನಿಂಗ್ನ ಅರೇಂಜ್ ಮಾಡಿದ್ವಿ. ಸಿಂಪಲ್, ಮೊಬೈಲ್ನ ಎಲ್ಲ ವಿಡಿಯೋ ಎಲ್ಲ ಆಫ್ ಮಾಡಿ, ಉಲ್ಟಾ ಮಾಡಿ ಟೇಬಲ್ ಮೇಲೆ. ಯಾಕಂದ್ರೆ ಮೊಬೈಲ್ ಒಳಗಡೆ ಹೋದ್ರೆ ಮೊಬೈಲ್ ಹೋಗಿ ನಾಳೆ ಕೆಲಸ ಮಾಡಲ್ಲ ಫೀಲ್ಡಲ್ಲಿ, ನಿಮ್ಮ ತಲೆ ಒಳಗಡೆ ಹೋಗ್ಬೇಕು. ಎಲ್ಲ ಆಫ್ ಮಾಡಿದ್ರ ಉಲ್ಟಾ ಇಟ್ಬಿಡಿ